ಹೌದು, ಇವತ್ತು ನಾನು ಇಲ್ಲಿ ಕರೂರು ಅಂಗನವಾಡಿ ಕೇಂದ್ರದಲ್ಲಿ ನಾನು ಈಗ ತಾನೇ ಜಸ್ಟ್ ವೋಟಿಂಗ್ ಮಾಡಿ ಬಂದಿದ್ದೇನೆ. ಭಾಳ ಸಂತೋಷ ಆಗ್ತದೆ. ನನ್ನ ಜೀವನದ ಅತ್ಯಂತ ಸಂತೋಷದ ದಿನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಭಾಳ ಪ್ರಾಮಾಣಿಕವಾಗಿ ಭಾಳ ಪ್ರಯತ್ನ ಪಟ್ಟು ಅಂದರೆ ಪರಿಶ್ರಮದಿಂದ ಈ ಎಲೆಕ್ಷನ್ ನಡೆಸ್ತಾ ಇದ್ದೀನಿ. ಪ್ರಜಾಪ್ರಭುತ್ವದ ಗೆಲುವಿಗೋಸ್ಕರ ಕ್ಷೇತ್ರದ ಜನರು ಕೂಡ ಕೈ ಹಿಡಿತಾರೆ ಅನ್ನೋ ಬಲವಾದ ನಂಬಿಕೆ ಇದೆ. ನಾನು ಇಲ್ಲೂ ಕೂಡ ಕಾಂಪ್ರಮೈಸ್ ಆಗ್ದಂಗೆ ನನ್ನ ಎಥಿಕ್ಸ್ ಏನಂತ ನೈತಿಕತೆ ಅದನ್ನು ಎತ್ತಿ ಹಿಡಿದು ಈ ಚುನಾವಣೆ ಮಾಡಿದ್ದೀನಿ ನಾನು. ನಿಮಗೆಲ್ಲ ಗೊತ್ತಿರೋ ಹಾಗೆ BJP ಕಾಂಗ್ರೆಸ್ ಒಂದು ದುಡ್ಡಿನ ಹೊಳೆನೇ ಹರಿಸ್ಬಿಟ್ಟಿದ್ದಾರೆ. ನಾವು ಅದ್ರ ಮಧ್ಯೆ ಜನಗಳಲ್ಲಿ ಸ್ವಾಭಿಮಾನದ ಓಟನ್ನು ಕೇಳಿರೋಂಥದ್ದು. BJPಯವರು ಏನೇನೋ ಅಲಿಗೇಷನ್ ಮಾಡ್ತಾರೆ, ಕಾಂಗ್ರೆಸ್ನವರು ಅಲಿಗೇಷನ್ ಮಾಡ್ತಾರೆ. ಸೊ ಇಂಥ ಒಂದು ಒತ್ತಡದ ನಡುವೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಾವು ಎಲ್ಲಿ ಕಾಂಪ್ರಮೈಸ್ ಆಗ್ದಂಗೆ ಜನಗಳಲ್ಲಿ ಒಂದು ಧೈರ್ಯ ತುಂಬಿ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಓಟ್ ಹಾಕಬೇಕಂತೆಲ್ಲ ಅಪೀಲ್ ಮಾಡಿದ್ವಿ. ಬೆಳಗಿನಿಂದ ಎಲ್ಲ ಪೋಲಿಂಗ್ ಬೂತಲ್ಲೂ ಎಲ್ಲ ಊರಿನಲ್ಲೂ ಸಿಕ್ಕಾಪಟ್ಟೆ ಕರೆಗಳು ಬರ್ತಾಯಿದ್ದಾವೆ. ಹಣ ಎಲ್ಲ ನಾವು ನಿಮಗೆ ಮಾಡ್ತಾಯಿದ್ದೀವಿ ಸರ್, ನಿಮ್ಗೆ ಗೆಲ್ಸ್ಕೊಂಬರ್ತೀವಿ ಅಂತಂದು ಎಲ್ಲ ಕಡೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಅದರಲ್ಲೂ ಸಿಟಿನಲ್ಲಿ, ದಾವಣಗೆರೆ ಸಿಟಿನಲ್ಲೂ ಕೂಡ ಭಾಳ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸೊ ಐ ಥಿಂಕ್ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇದೆ. ಈಗ ತಾನೇ ಒಬ್ರು ಅಜ್ಜಾರು ಹೇಳ್ತಾಯಿದ್ರು, ಇಲ್ಲ ನೀನು ಗೆದ್ದೇ ಗೆಲ್ತೀಯ ಅಂತ. ಸರ್, ಈಗ ನೀವೇ ಹೇಳಿದ್ರು, ಈಗ BJP ಕಾಂಗ್ರೆಸ್ನ ದುಡ್ಡಿನ ಹೊಳೆ ಆಗಿಸ್ತಾ ಇದ್ದಾರೆ ಅಂತ. ಆ ದುಡ್ಡಿನ ಹೊಳೆ ಮತ್ತು ನಿಮ್ಮ ಸ್ವಾಭಿಮಾನ ಎಷ್ಟು ಹೋಗ್ತಾ ಇದೆ ಲೆಕ್ಕಾಚಾರ ಅಲ್ಲ. ಈಗ ಜನಗಳಲ್ಲಿರೋ ಒಳ್ಳೆತನ ಜಾಗೃತಿ ಆಗಿದೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಇಡೀ ಕ್ಷೇತ್ರದ 900ಕ್ಕಿಂತ ಹೆಚ್ಚು ಹಳ್ಳಿಗೆ ಹೋಗಿದ್ದೀನಿ, ಲಕ್ಷಾಂತರ ಮಂದಿನ ಮೀಟ್ ಮಾಡಿದ್ದೀನಿ. ಅವರಿಗೆಲ್ಲ ಮುಂಚೆ ತಿಳಿಸಿದ್ದೆ ಈ ರೀತಿ ಒಂದು ಚುನಾವಣೆ ನೈತಿಕತೆ ಮೇಲೆ ಮಾಡ್ತಾ ಇರೋದು ಸ್ವಾಭಿಮಾನದಂತಂದು. ಹಾಗಾಗಿ ಇದು ಸೋಲ್ಬೇಕು. ಹಣದ ಹೊಳೆ ಹರಿಸ್ಬಿಟ್ಟು ಏನು ಎಲೆಕ್ಷನ್ ಗೆಲ್ತಾರಲ್ಲ, ಅದು ಸೋಲಿಲ್ಲ ಅಂತಂದರೆ ಇವತ್ತು ಭಾಳ ಪ್ರಾಮಾಣಿಕವಾಗಿ ಮತ್ತು ಭಾಳ ಒಳ್ಳೆಯ ಜನ, ಪ್ರತಿಭೆ ಇರೋರು, ಸಾಮರ್ಥ್ಯ ಇರೋರು, ಸಾಮಾಜಿಕ ಕಳಕಳಿ ಇರೋಂಥವ್ರು ಸಾವಿರಾರು ಜನ ಇವತ್ತು ರಾಜಕಾರಣದ ಬರಬೇಕಂತ ಆಸೆ ಇರೋರು ಹೆದರ್ಕೊಂಡು ಬರ್ತಾಯಿಲ್ಲ. ಸೊ ಆ ದಿನ ಹೋಯ್ತು ಅನ್ನೋದು ಅದೇನಾಗ್ತದೆ, ನಮ್ಮ ಬಡ ಜನತೆ ಈಗ ನೋಡಿ ಕರೂರು ಅಂತ ಬಂದಿದ್ದೀನಿ, ಈಗಲೂ ಕೂಡ ಇಲ್ಲೆಲ್ಲ ಗುಡಿಸ್ಲುಗಳಿದ್ದಾವೆ. ದಾವಣಗೆರೆಯಿಂದ 2 ಕಿಲೋಮೀಟ್ರ್ ದೂರ ಇರೋಂಥ ಊರು. ಸೊ ಇಲ್ಲಿ ಅಭಿವೃದ್ಧಿ ಬರಬೇಕು, ಶಿಕ್ಷಣ ಬರಬೇಕು ಅನ್ನೋದಾದರೆ ನಮ್ಮಂಥವ್ರಿಗೆ ಅವಕಾಶ ಸಿಗಬೇಕು, ಒಳ್ಳೆ ಜನಕ್ಕೆ ಅವಕಾಶ ಸಿಗಬೇಕು. ಸೊ ಐ ಥಿಂಕ್ ದಟ್ ಡೇ ಇಸ್ ನಾಟ್ ವೆರಿ ಫಾರ್ ಆ ಥರ ಬರುತ್ತೆ ಅಂತ ನನಗೇನೋ ಬಲವಾದ ನಂಬಿಕೆ ಇದೆ. ದಾವಣಗೆರೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಕ್ರಾಂತಿ ಶುರು ಆಗಿದೆ ಅಂತ ಹೇಳ್ಬೋದು. ಸರ್, ಒಳಗೆ ಹೋಗಿ ಕೂಡ ಚಿಹ್ನೆ ಗೊತ್ತಾಗುತ್ತೆ ಜನರಿಗೆ? ಇಲ್ಲ, ಅದು ಆ್ಯಕ್ಚುಲಿ ಕಷ್ಟ ಇದೆ. ಅಂದರೆ ಕಷ್ಟ ಇದೆ ಅಂತಂದರೆ ಕ್ರಮ ಸಂಖ್ಯೆ ಯಾರಿಗೆ 28 ಅಂತ ಗೊತ್ತಿರ್ತದೆ, ಅವರಿಗೆ ಗೊತ್ತಾಗ್ಬಿಡ್ತದೆ. ಈ ರಾಷ್ಟ್ರೀಯ ಪಕ್ಷಗಳ ಮೇಲೆ 1-2 ಇರ್ತದೆ. ನಮ್ಮದು ಕ್ರಮ ಸಂಖ್ಯೆ 28 ಅಂತ ಗೊತ್ತಿದ್ದರೆ ಐಡೆಂಟಿಫೈ ಮಾಡ್ಬೋದು. ಬಟ್ EVM ತುಂಬ ಕ್ಲಟರ್ಡ್ ಅಂತಂದರೆ ಒಂದರಲ್ಲಿ ತುಂಬ ಇರ್ತದೆ. ಅದು ಟೆಕ್ನಿಕಲ್ ಇಶ್ಯೂ. ಈಗ ಅದನ್ನು ಹೆಂಗಾದ್ರೂ ಮಾಡಿ ಫ್ಯೂಚರಲ್ಲಿ ಸಾಲ್ವ್ ಮಾಡಬೇಕು. ನನಗೆ ಹೇಳಿದಪ್ಪ ಅಂದರೆ ಮುಂದೊಂದು ದಿನ ಆನ್ಲೈನ್ ವೋಟಿಂಗ್ ಬಂದುಬಿಟ್ರೆ ಚೆನ್ನಾಗಿರ್ತದೆ. ಫುಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಲ್ಲಿ ಮ್ಯಾನಿಪುಲೇಷನ್ ಆಗ್ದಂಗೆ ಒಂದು ಆನ್ಲೈನ್ ಇಲ್ಲೇ ಬಂದು ಮಾಡಲಿ. ಬಟ್ ಏನಂತಂದರೆ ಸಮಥಿಂಗ್ ಲೈಕ್ ಆ ಥರ ಆನ್ಲೈನ್ ವೋಟಿಂಗ್ ಥರ ಬರೋ ಒಂದು ಜನಕ್ಕೇನು ಗೊತ್ತಾಗಲ್ಲ ಸರ್. ಒಂದು ಅದು ಏನು ನಿಮ್ಮದು 2 EVM ಇದೆ ಸರ್, 2 EVM ಅಲ್ಲಿ ಹುಡುಕಿ ಜನ ವೋಟ್ ಮಾಡಬೇಕು, ಆ ರೀತಿ ಪರಿಸ್ಥಿತಿ. ಹೌದು, ಆ ರೀತಿ ಪರಿಸ್ಥಿತಿ ಇದೆ. ಟೆಕ್ನಿಕಲ್ ಸ್ವಲ್ಪ ಯಾರಿಗೆ ಇದ್ರ ಬಗ್ಗೆ ಅರಿವಿರಲ್ಲ, ಎಕ್ಸ್ಪೀರಿಯೆನ್ಸ್ ಇರಲ್ಲ, ಅವರಿಗಂತೂ ಕಷ್ಟ ಆಗ್ತದೆ. ಐ ಥಿಂಕ್ ಅಲ್ಲಿ ಒಳಗಿರೋರು ಸಹಾಯ ಮಾಡಿದರೆ ಚೆನ್ನಾಗಿರ್ತದೆ. ಗೊತ್ತಿಲ್ಲ ಹೆಂಗೆ ಏನು ಅಂತಂದು. ಇದು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಪರ್ಫೆಕ್ಟ್ ಇಲ್ಲದೇ ಇರೋಂಥ ಪ್ರಜಾಪ್ರಭುತ್ವ. ಅದರಲ್ಲೂ ಹೆಂಗೋ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ಐ ಥಿಂಕ್ ನಾವು ಭಾಳ ಪ್ರಚಾರ ಮಾಡಿದ್ದೀವಿ, ಅಬ್ಬರದ ಪ್ರಚಾರ ಆಗಿದೆ. ನಮ್ಮ ನಂಬರ್ ಇರ್ಬೋದು, ಸಿಲಿಂಡರ್ ಅಥವಾ ನಂಬರ್ 28. ಹಾಗಾಗಿ ಐ ಥಿಂಕ್ ಜನಗಳಿಗೇನು ಕನ್ಫ್ಯೂಷನ್ ಆಗಲ್ಲ. ನಂಬರ್ 28 ಐ ಥಿಂಕ್ ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರ್ತದೆ. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ 28 MP ಕರ್ನಾಟಕದಿಂದ, ಅದು ನನ್ನ ನಂಬರು ಕೂಡ 28. ಸೊ ಹಾಗಾಗಿ ಸುಲಭವಾಗಿ ನೆನ್ಪಿಡ್ಕೊಳ್ಳೋಂಥ ನಂಬರು. ಸೊ ಅವ್ರು ಹಾಕಿ ಹಾಕ್ತಾರೆ ಅಂತ. ಸರ್, ಇವ್ರದ್ದೊಂದು ಮಾತಾಡ್ತಾನೆ. ಪ್ರತಿ ಸರಿ ಬೇರೆಯವ್ರಿಗೆ ವೋಟ್ ಮಾಡ್ತಾ ಇದ್ದೀವಿ, ಈ ಸರಿ ನಿಮಗೆ ನೀವೇ ವೋಟ್ ಮಾಡ್ತೀವಿ. ಮೊದಲನೇ ಸರಿ ಹೇಗೆ ಅನಿಸ್ತಿದೆ ಇದು? ಇಲ್ಲ, ಭಾಳ ಹೆಮ್ಮೆಯ ದಿನ ಅಂತಂದು, ಹೆಮ್ಮೆಯ ಕ್ಷಣ ಅಂತಂದು ಹೇಳ್ಬೋದು. ಯಾಕೆಂದರೆ ಒಬ್ಬ ಸಾಮಾನ್ಯ ಯುವಕ ನಾನು. ಈಗಲೂ ಕೂಡ ಸಾಮಾನ್ಯ ಒಂದು IAS ಇನ್ಸ್ಟಿಟ್ಯೂಷನ್ ಕಟ್ಟಿರ್ಬೋದು, ರಾಜಕೀಯ ಹಿನ್ನೆಲೆ ಇಲ್ಲ, ಭಾಳ ದೊಡ್ಡ ಕುಟುಂಬದಿಂದ ಬಂದಂಥವನ್ನಲ್ಲ. ಸೊ ಇಲ್ಲಿ ಇಂಥ ದಾವಣಗೆರೆ ಮಹಾಕ್ಷೇತ್ರದಲ್ಲಿ ಒಂದು ಅಲೆ ಎಬ್ಬಿಸಿ ಜನಗಳಲ್ಲಿ ಒಂದು ಹೊಸ ಭರವಸೆ ಮೂಡಿಸಿ, ಹೌದು ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ರಾಜಕಾರಣ ಮಾಡ್ಬೋದು ಅಂತಂದು ಜನಗಳಲ್ಲಿ ಒಂದು ನಂಬಿಕೆ ಬರೆಸಿ ಅದನ್ನು ನಾನು ಪಾಲಿಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆ ಒಂದು ಪ್ರಜಾಪ್ರಭುತ್ವದ ಗೆಲುವಿಗೋಸ್ಕರ, ಉಳಿವಿಗೋಸ್ಕರ ನನಗೆ ನಾನೇ ಮತ ಹಾಕೊಂಡು ನಾನೇ ಕ್ಯಾಂಡಿಡೇಟ್ ಆಗಿರೋದು ಭಾಳ ಹೆಮ್ಮೆಯ ಕ್ಷಣ ಅಂತಂದು ಹೇಳ್ಬೋದು. ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಮನೆಯವರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಹೆಮ್ಮೆಯ ದಿನ ಇದು.